ನೋಟಿಸ್ ನೋಡಿ ಪ್ರಿನ್ಸ್ಗೆ ಮನ್ಸಲ್ಲೇ ಥ್ಯಾಂಕ್ಸ್ ಅಂತ ಹೇಳಿದ್ರ ಹುಡುಗರು. ಒಂದು ತರ್ಲೆ ನೋಟಿಸ್ ಅನ್ನ ಸೃಷ್ಟಿಸಿದೆ. ಇದೊಂದು ಟೆನ್ಷನ್. ಯಾರಪ್ಪ ಆ ಪರಮಾತ್ಮ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವಿಸಿದೆ. ಫೆಬ್ರವರಿ 14ರೊಳಗೆ ಕಾಲೇಜ್ ಹುಡುಗಿರೆಲ್ಲ ಲವ್ ಮಾಡಲೇಬೇಕಂತೆ. ವ್ಯಾಲೆಂಟೈನ್ಸ್ ಡೇಯ ಮುನ್ನ ಎಲ್ರಿಗೂ ಬಾಯ್ ಫ್ರೆಂಡ್ ಇರಲೇಬೇಕಂತೆ. ಈ ರೀತಿಯಾಗಿ ಪ್ರಿನ್ಸಿಪಲ್ ಹೆಸರಲ್ಲಿ ಒಂದು ನೋಟಿಸ್ ಬಂದಿದೆ. ಈ ನೋಟಿಸ್ ಅನ್ನು ನೋಡಿದಂತಹ ಎಲ್ಲಾ ವಿದ್ಯಾರ್ಥಿನಿಯರು ಕೂಡ ಕಕ್ಕಾಬಿಕ್ಕಿ ಹಾಕಿದ್ದಾರೆ. ಹೆಣ್ಮಕ್ಳೇ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಇದು ಕಡ್ಡಾಯ. ಫೆಬ್ರವರಿ 14ರ ಒಳಗೆ ಎಲ್ಲ ವಿದ್ಯಾರ್ಥಿನಿಯರು ಲವ್ ಮಾಡಲೇಬೇಕು. ವ್ಯಾಲೆಂಟೈನ್ ಡೇಗೆ ಮುನ್ನ ಅಟ್ಲೀಸ್ಟ್ ಒಬ್ಬ ಬಾಯ್ ಫ್ರೆಂಡ್ ಇರಲೇಬೇಕು ಅಂತ ಕಾಲೇಜ್ ಪ್ರಿನ್ಸಿಪಲ್ ಹೆಸರಲ್ಲಿ ನೋಟಿಸ್ ಸೃಷ್ಟಿಯಾಗಿತ್ತು. RV ಕಾಲೇಜ್ ವಿದ್ಯಾರ್ಥಿಗಳ ತರಲೆ ತುಂಟಾಟದ ಪರಮಾವಧಿ ಇದು. ಬೆಂಗಳೂರಿನ ಪ್ರತಿಷ್ಠಿತ RV ಕಾಲೇಜಿನ ಪ್ರಿನ್ಸಿಪಲ್ ಹೆಸರಲ್ಲಿ ಪುಂಡ ವಿದ್ಯಾರ್ಥಿಗಳು ಸುಳ್ಳು ನೋಟಿಸ್ ಹೊರಡಿಸಿರುವಂತಹ ಘಟನೆ ನಡೆದಿದ್ದು, ಫೆಬ್ರವರಿ 14ಕ್ಕೆ ಮೊದಲು ಎಲ್ಲಾ ವಿದ್ಯಾರ್ಥಿನಿಯರು ಕನಿಷ್ಠ ಒಬ್ಬ ಬಾಯ್ ಫ್ರೆಂಡ್ ಅನ್ನಾದ್ರೂ ಹೊಂದಿರಬೇಕು. ಈ ನಿಯಮ ಕಡ್ಡಾಯವಾಗಿದ್ದು, ರಕ್ಷಣೆ ದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಒಂಟಿಯಾಗಿ ಬರುವವರಿಗೆ ಆವರಣದೊಳಗೆ ಪ್ರವೇಶ ಇಲ್ಲ. ಕನಿಷ್ಠ ಪಕ್ಷ ಬಾಯ್ ಫ್ರೆಂಡ್ ಜೊತೆಗಿನ ಫೋಟೋವನ್ನಾದ್ರೂ ತೋರಿಸಬೇಕು ಅಂತ ಪ್ರಿನ್ಸಿಪಲ್ ಹೆಸರಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ನಕಲಿ ನೋಟಿಸ್ ಫೇಸ್ಬುಕ್, ವಾಟ್ಸ್ಆಪ್ಗಳಲ್ಲಿ ಹರಿದಾಡಿದ್ದು, ಇದರ ವಿರುದ್ಧ RV ಕಾಲೇಜು ಪ್ರಿನ್ಸಿಪಲ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ನೋಟಿಸ್ ಅಲ್ಲಿ ಏನಿತ್ತು ಅನ್ನೋದನ್ನ ನೀವು ಗಮನಿಸ್ತಾ ಹೋಗಬಹುದು. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ನೋಟಿಸ್ ಅಲ್ಲಿ ಏನಿತ್ತು, ಪ್ರಿನ್ಸಿಪಲ್ ಏನ್ ನೋಟಿಸ್ ಅಲ್ಲಿ ನೀಡಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಹೋಗೋದಾದ್ರೆ, ಫೆಬ್ರವರಿ 14ಕ್ಕೆ ಮೊದಲು ಎಲ್ಲಾ ವಿದ್ಯಾರ್ಥಿನಿಯರು ಕೂಡ ಕನಿಷ್ಠ ಒಬ್ಬ ಬಾಯ್ ಫ್ರೆಂಡ್ ಅನ್ನಾದ್ರೂ ಹೊಂದಿರಬೇಕು. ಇದು ಕಡ್ಡಾಯ. ರಕ್ಷಣೆಯ ದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಿಂಗಲ್ ಅಥವಾ ಒಂಟಿಯಾಗಿ ಬರುವ ಹುಡುಗಿರಿಗೆ ಕಾಲೇಜು ಆವರಣದೊಳಗೆ ಪ್ರವೇಶ ಇಲ್ಲ. ವಿದ್ಯಾರ್ಥಿನಿಯರು ತಮ್ಮ ಬಾಯ್ ಫ್ರೆಂಡ್ ಜೊತೆ ಇತ್ತೀಚೆಗೆ ತೆಗೆಸಿಕೊಂಡಿರುವ ಫೋಟೋವನ್ನಾದ್ರೂ ತೋರಿಸಲೇಬೇಕು. ಪ್ರೀತಿಯನ್ನ ಹರಡಿ ಅಂತ ಹೇಳಿ ಸಹಿ, ಅಂದ್ರೆ ಪ್ರಾಂಶುಪಾಲರು ಹಾಕಿರುವಂತಹ ಸಹಿಯನ್ನು ಕೂಡ ಅಲ್ಲಿ ಹಾಕಲಾಗಿರುತ್ತದೆ. ಒಟ್ಟಾರೆ ಪ್ರಿನ್ಸಿಪಾಲ್ಗೆ ಇದೊಂದು ಪೀಕಲಾಟ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳು ಆಟವನ್ನ ಆಡಿರುವಂಥದ್ದು, ಈ ರೀತಿಯಾದಂತಹ ಒಂದು ತುಂಟಾಟವನ್ನ ಮಾಡಿರುವಂಥದ್ದು. ವಿದ್ಯಾರ್ಥಿನಿಯರು ಲವ್ ಮಾಡಲೇಬೇಕು ಅಥವಾ ಒಬ್ಬ ಬಾಯ್ ಫ್ರೆಂಡ್ ಅನ್ನೋದು ಹೊಂದಿರಬೇಕು. ವ್ಯಾಲೆಂಟೈನ್ಸ್ ಡೇ ಫೆಬ್ರವರಿ 14ಗೆ ಏನು ವ್ಯಾಲೆಂಟೈನ್ಸ್ ಡೇ ಇದೆ, ಆ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ಬಾಯ್ ಫ್ರೆಂಡ್ ಅನ್ನಾದ್ರೂ ಹುಡ್ಕೊಂಡಿರಬೇಕು. ಕಾಲೇಜಿನ ಆವರಣದೊಳಗೆ ಬರುವಂತಹ ಸಂದರ್ಭದಲ್ಲಿ ಸಿಂಗಲ್ ಆಗಿ ಬರಬಾರದು ಅನ್ನುವಂತಹ ಒಂದು ನೋಟಿಸ್ ಅನ್ನ ಹಾಕಲಾಗಿತ್ತು. ಈ ಒಂದು ನೋಟಿಸ್ ವಾಟ್ಸಪ್ ಅಥವಾ ಫೇಸ್ಬುಕ್ ಅಲ್ಲಿ ಈಗಾಗಲೇ ಹರಿದಾಡಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ RV ಕಾಲೇಜು ಇಂಜಿನಿಯರ್ ಪ್ರಿನ್ಸಿಪಲ್ ಆಗಿರುವಂತಹ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಈಗ ಈ ರೀತಿಯಾದಂತಹ ನೋಟಿಸ್ ಅನ್ನ ಒಂದು ಹಬ್ಬಿಸಲಾಗಿದೆ. ನಾವಂತೂ ಖಂಡಿತವಾಗಿ ಹೇಳ್ತೀವಿ, ಈ ರೀತಿಯಾದಂತಹ ನೋಟಿಸ್ ಯಾವ ಪ್ರಿನ್ಸಿಪಲ್ ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಯಾರು ಕೊಟ್ಟಿರ್ಬೋದು ಅಥವಾ ಈ ರೀತಿಯಾಗಿ ಯಾರು ಹಬ್ಬಿಸಿರ್ಬೋದು ಅಂತ ಅನ್ಸುತ್ತೆ ಸರ್? ಮೇಡಮ್, ಇದು ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿರೋದು. ಆ ನೋಟಿಸು ಇದು ಕಷ್ಟ. ಅದು ಆಮೇಲೆ ನಮ್ಮ ಹುಡುಗರು ಅಂತವ್ರು ಯಾರು ಅಲ್ಲ, ಆಕ್ಚುಲಿ ಮಾಡಕ್ ಹೋಗಲ್ಲ. ಯಾವ ಕಡೆಯಿಂದ ಹೋಗತ್ತೆ ಅಂತ ವಾಟ್ಸಪ್ ಇಂತ ಫೇಸ್ಬುಕ್ ಅಲ್ಲಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಕಣಿಯೋದು ಕಷ್ಟ ಸ್ವಲ್ಪ. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಆಕ್ಚುಲಿ ನಾನು ಕಮಿಷನರ್ ಆಫ್ ಪೊಲೀಸ್ ಪ್ಲಸ್ ಸೈಬರ್ ಕ್ರೈಮ್ ಇದಕ್ಕೆ ಇಮೇಲ್ ಮಾಡಿದೀವಿ ಆಲ್ರೆಡಿ. ಆಮೇಲೆ ನಾನು ಸ್ಥಳೀಯ ಕೆಂಗೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರಿಗೂ ಮಾತಾಡಿ ಆಲ್ರೆಡಿ ಕಂಪ್ಲೇಂಟ್ ಲಾಂಚ್ ಮಾಡಿ ಹೇಳಿದೀವಿ ವಿಷಯ. ಯಾವಾಗ ಗೊತ್ತಾಯ್ತು ಸರ್ ನಿಮ್ಗೆ ಈ ರೀತಿಯಾಗಿ? ಇದೊಂದು 2 days ಹಿಂದೆ ಗೊತ್ತಾಯ್ತು. ಆಗಿದ ತಕ್ಷಣ ನಾವು ಇನ್ಫ್ಯಾಕ್ಟ್ ಕಾಲೇಜಲ್ಲಿ ಕೂಡ ಅಪೀಲ್ ಅಂತ ಕಳಿಸಿ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಕಳಿಸಿ HOD ಸರ್ಕ್ಯುಲರ್ ನೋಟಿಸ್ ಬೋರ್ಡ್ಸ್ ಎಲ್ಲ ನಾವು ಹಾಕ್ಸಿದೀವಿ ಆಲ್ರೆಡಿ. ಕಾಲೇಜ್ ಡಿಸೈಡ್ ಮಾಡಕ್ಕೋ ಅಥವಾ ಏನು ಗೊತ್ತಿಲ್ಲ ಉದ್ದೇಶ ಏನಿದೆ ಅಂತ. ಬಟ್ ಇದು ಸುಳ್ಳು ಮಾಹಿತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಈಗ ವಿದ್ಯಾರ್ಥಿಗಳಿಗೆ ಕೂಡ ಸಾಕಷ್ಟು ಗೊಂದಲ ಇರುತ್ತೆ. ಏನಪ್ಪಾ ಈ ರೀತಿಯಂತಹ ನೋಟಿಸ್ ಬಂದಿದೆ, ಹರಿದಾಡಿದೆ ಅನ್ನುವಂಥದ್ದು. ಯಾರಾದ್ರೂ ಬಂದ್ರು ಕೇಳಿದ್ರ ಹೇಗೆ ಅಥವಾ? ಹೇಳಿದ್ರು ನಾನು ಹುಡುಗರ ಹತ್ರ ಮಾತಾಡಿದ್ರೆ, ಇನ್ಫ್ಯಾಕ್ಟ್ ಇವಾಗ ಬೇರೆ ಚಾನೆಲ್ ಅವರು ಇಲ್ಲಿ ಬಂದು ಎಲ್ಲ ಹುಡುಗರ ಹತ್ರ ಮಾತಾಡ್ತಾ ಇದ್ರು. ಆದ್ರಿಂದ ಇಲ್ಲಿ ನಮ್ ಕಾಲೇಜಲ್ಲಿ ಬರೋರು ತುಂಬಾ ಚೆನ್ನಾಗಿ ಓದಕ್ಕೆ ಬರೋರು ಇವರೆಲ್ಲಾನು. ಆದ್ರಿಂದ ಅಂತ ಯಾರು ಇನ್ವಾಲ್ವ್ ಆಗೋದಿಲ್ಲ. ಹುಡುಗರು ಕೂಡ ಏನಿಲ್ಲ ಬಿಡಿ ಸರ್ ಅಂತ ಅವರೇ ಬೇರೆ ಹೇಳ್ತಾರೆ ಇಲ್ಲಿ ಆ ತರ ಎಲ್ರು. ಓಕೆ, ಅಂದ್ರೆ ಈಗ ನೀವು ಹೇಳ್ತೀರಿ ನಿಮ್ಮ ಕಾಲೇಜಲ್ಲಿ ಇರೋ ಎಲ್ಲ ಸ್ಟೂಡೆಂಟ್ಸ್ ಮೇಲೆ ನಿಮ್ಗೆ ನಂಬಿಕೆ ಇದೆ. ಓಕೆ, ಆದ್ರೆ ಬೇರೆಯವರು ಯಾಕೆ ಹೀಗೆ ಮಾಡಿರಬಹುದು ಅಂತ ಅನ್ಸುತ್ತೆ? ನಿಮ್ಗೆ ಹೆಸರೇನಾದ್ರೂ ಕೇಳಿಸುವಂತಹ ಪ್ರಯತ್ನನ ಅಥವಾ ಸುಮ್ಮನೆ ತುಂಟಾಟ ಅಂತ ಅನ್ಸುತ್ತೆ ಬೇರೆಯವ್ರದ್ದು ಹೇಗೆ ಅಂತ? ಗೊತ್ತಿಲ್ಲ ಮೇಡಮ್, ಅದು ಇಂಟೆನ್ಷನ್ ಏನಿರುತ್ತೆ ನಾವ್ ಹೆಂಗ್ ಹೇಳಕ್ ಆಗತ್ತೆ ಮೇಡಮ್? ಗೊತ್ತಿದ್ರೆ ಹೇಳ್ಬೋದು ಹೊರತು ಗೊತ್ತಿದ್ರೆ ಹೇಳಕ್ ಕಷ್ಟ ಆಗ್ತದೆ. ಪೊಲೀಸರು ಏನ್ ಹೇಳಿದ್ರು ಸರ್ ಈ ಒಂದು ತನಿಖೆ ಬಗ್ಗೆ? ಆಯ್ತು, ಅದೇ ಹೇಳಿ ತಗೊಂಡಿದ್ದಾರೆ ಕಂಪ್ಲೇಂಟ್.
ಅವರು ಮುಂದುವರ್ಸ ಏನ್ ಹೇಳಿದ್ರೆ ಆ ತರ ನಾವು ಮಾಡ್ತೀವಿ ಆಮೇಲೆ ಅದು ನಮ್ದು ಏನೇನ್ ಎವಿಡೆನ್ಸ್ ಇತ್ತು ಎಲ್ಲ ಕೊಟ್ಕೊಳ್ತೀವಿ. ಓಕೆ. ಅದರ ಜೊತೆಗೆ ಒಂಥರ ನಿಜವಾಗ್ಲೂ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಏನಪ್ಪ ಈ ರೀತಿಯಾಗಿ ಪ್ರಿನ್ಸಿಪಲ್ ಈ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ಅಥವಾ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ. ನೀವು ಹೇಳಿದ್ರೆ ಆಗ್ಲೇ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು ಅಂತ, ಈಗ ಕನ್ವಿನ್ಸ್ ಆಗಿದೆಯಾ ಎಲ್ರಿಗೂ ಕೂಡ ಇದ್ರ ಬಗ್ಗೆ? ಹೌದು ಮೇಡಮ್, ಇದರಲ್ಲಿ ಆಕ್ಚುಲಿ ತುಂಬಾ ಜನಕ್ಕೆ ವಿಷಯ ಗೊತ್ತಿಲ್ಲ ಸರಿ ಇನ್ಫಾರ್ಮೇಶನ್. ನಮ್ಮಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ, ವಿವೇಕಾನಂದ ಜಯಂತಿ ನಿನ್ನೆ ಸ್ಟಾರ್ಟ್ ಮಾಡಿದ್ವಿ, 1 ವಾರ ಕಾರ್ಯಕ್ರಮ ನಡೀತಾ ಇದೆ. ಹುಡುಗರು ಕ್ಲಾಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಹಂತದಲ್ಲಿ ಬಿಸಿ ಇದ್ದಾರೆ. ಸೊ ಆದ್ರಿಂದ ಇವಾಗ ಕೂಡ ಒಂದು ಆರ್ಮಿ ಅವರನ್ನ ಕಳಿಸಿ ವಿವೇಕಾನಂದ ಪ್ರೋಗ್ರಾಮ್ ನಡೀತಾ ಇದೆ. ನಿನ್ನೆಯಿಂದ ಸ್ಟಾರ್ಟ್ ಮಾಡಿ 10 ದಿನ ಆ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ನಾವು. ಎಲ್ಲ ಅದರಲ್ಲಿ ಬಿಸಿ ಇದಾರೆ, ಯಾರು ತಲೆ ಇಲ್ಲ. ಪ್ಲಸ್ ಇದು ಆದ್ರಿಂದ ಅವ್ರು ಓದಕ್ ಬರೋರು ಇಲ್ಲಿ ಓದ್ಕೊಂಡು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಪ್ರಿನ್ಸಿಪಲ್ ಆಗಿರುವಂತಹ ಸುಬ್ರಹ್ಮಣ್ಯಂ ಅವರ ಮಾತು. ಈ ರೀತಿಯಾದಂತಹ ನೋಟಿಸನ್ನು ಯಾರೋ ಒಂದು ಫೇಕ್ ಆಗಿ ಕಳಿಸಿದ್ದಾರೆ, ಆದರೆ ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಲಾಗಿದೆ. ಆದರೆ ಪ್ರಿನ್ಸಿಪಲ್ ಹೇಳೋ ಪ್ರಕಾರ ನಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ ಯಾರು ಕೂಡ ಈ ರೀತಿಯಾಗಿ ಮಾಡಿಲ್ಲ, ಆ ರೀತಿಯಾದಂತಹ ಸ್ಟೂಡೆಂಟ್ಸ್ ಕೂಡ ಅಲ್ಲ ನಮ್ಮ ಕಾಲೇಜಿನವರು ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆದರೆ ಪೊಲೀಸರು ಈಗಾಗಲೇ ತನಿಖೆಯನ್ನು ಕೈಗೊಂಡಿದ್ದಾರೆ. ಯಾವ ಇಂಟೆನ್ಷನಿಂದ ಇದನ್ನು ಮಾಡಿದ್ದಾರೆ ಅನ್ನೋದು ಈ ಒಂದು ತನಿಖೆಯಿಂದ ಗೊತ್ತಾಗಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಈಗಾಗಲೇ ಪ್ರಿನ್ಸಿಪಲ್ ಸುಬ್ರಹ್ಮಣ್ಯಂ ಅವರು ನಮ್ಮ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು. ಹಾಗಾಗಿ ಯಾರು ಮಾಡಿದ್ದಾರೆ, ಯಾವ ಇಂಟೆನ್ಷನ್ ಮಾಡಿದ್ದಾರೆ ಅನ್ನುವಂಥದ್ದು ಪೊಲೀಸ್ ತನಿಖೆಯಿಂದಷ್ಟೇ ತಿಳಿಯಬೇಕಾಗಿದೆ. ಒಂದ್ ಕಡೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಏನಪ್ಪ ಕಾಲೇಜ್ಗಳು ಈ ರೀತಿಯ ಮಟ್ಟಕ್ಕೆ ಬೆಳೆದು ನಿಂತು, ಅಥವಾ ಒಂದಿಬ್ರು ಲವ್ ಮಾಡಬೇಕು, ರಕ್ಷಣೆ ಕೊಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ನೀವೇ ನಿಮ್ಮ ರಕ್ಷಣೆಯನ್ನು ಹುಡ್ಕೋಬೇಕು ಅಂದ್ರೆ ಒಬ್ಬ ಬಾಯ್ ಫ್ರೆಂಡ್ ಅನ್ನು ಹೊಂದಿರಬೇಕು, ಈ ರೀತಿಯಾದಂತಹ ನೋಟಿಸ್ ಬರೋದಕ್ಕೆ ಸಾಧ್ಯನಾ ಅನ್ನುವಂತಹ, ಅದರಲ್ಲೂ ಕೂಡ ಪೇರೆಂಟ್ಸ್ಗೂ ಕೂಡ ಸಾಕಷ್ಟು ಆಶ್ಚರ್ಯ ಆಗಿರ್ಬೋದು, ಅದರ ಜೊತೆಗೆ ಶಾಕಿಂಗ್ ಕೂಡ ಆಗಿರಬಹುದು. ಆದರೆ ಈ ರೀತಿಯಾದಂತಹ ಒಂದು ನೋಟಿಸ್ ಬಂದಿರುವಂಥದ್ದು ಅದೇ ಕಾಲೇಜಿನ ಪ್ರಿನ್ಸಿಪಲ್ ಕೊಟ್ಟಿರುವಂತಹ ನೋಟಿಸ್ ಅಲ್ಲ ಅನ್ನೋದನ್ನ ಈಗಾಗಲೇ ಪ್ರಿನ್ಸಿಪಲ್ ಆಗಿರುವಂತಹ ಸುಬ್ರಹ್ಮಣ್ಯಂ ಅವರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಯಾರೋ ಫೇಕ್ ನೋಟಿಸ್ ಅನ್ನ ಇದನ್ನ ಕಳಿಸಿರುವಂಥದ್ದು, ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಈ ರೀತಿಯ ಒಂದು ಫೇಕ್ ನೋಟಿಸ್ ಬಂದಿದೆ. ಆದರೆ ಈಗಾಗಲೇ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡಲಾಗಿದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ.